ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ತುಂಬ ಟೇಸ್ಟಿಯಾದಂತಹ ಹಾಗೆ ನೋಡ್ತಿದ್ರೆ ಬಾಯಲ್ಲಿ ನೀರು ತರಿಸುವಂತಹ ಸ್ವೀಟ್ ರೆಸಿಪಿ ರವೆ ಉಂಡೆ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ. ನಾನಿಲ್ಲಿ ಒಣಕೊಬ್ಬರಿನ 1 ಕಪ್ಪಷ್ಟು ತುರಿದು ತಗೊಂಡಿದ್ದೇನೆ. ಹಾಗೆ ಇಲ್ಲಿ 3/4 ಬಟ್ಲಷ್ಟು ಬಿಳಿ ರವೆ ಅಂದರೆ ಉಪ್ಪಿಟ್ಟು ರವೆ ತಗೊಂಡಿದ್ದೇನೆ. ಇಲ್ಲಿ ಗೋಡಂಬಿ ಹಾಗೆ ಬಾದಾಮಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೇನೆ. ಹಾಗೆ ಕಾಯಿಸಿರೋಂಥ ಹಾಲನ್ನ 1 ಗ್ಲಾಸಷ್ಟು ತಗೊಂಡಿದ್ದೇನೆ. 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಏಲಕ್ಕಿ ಪುಡಿ. ನಾನು ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ ತುಪ್ಪ ಹಾಕ್ಕೊಳ್ತೇನೆ. ತುಪ್ಪ ಕಾದಿದೆ. ಇದಕ್ಕೆ ಗೋಡಂಬಿ ಹಾಗೆ ಬಾದಾಮಿ ಹಾಕ್ಕೊಳ್ತೇನೆ. ಇವು ಬ್ರೌನ್ ಕಲರ್ ಬರೋ ತನಕ ತುಪ್ಪದಲ್ಲಿ ಹುರ್ಕೋಬೇಕು. ಬ್ರೌನ್ ಕಲರ್ ಬಂದಿದ್ದಾವೆ. ಇವನ್ನ ಬಟ್ಲಿಗೆ ತೆಗೆದುಕೊಳ್ತೇನೆ. ಈಗ ಇದೇ ಕಡಾಯಿಗೆ ರವೆ ಹಾಕ್ಕೊಳ್ತೇನೆ. ತುಪ್ಪದಲ್ಲಿ ರವೆನ ಫ್ರೈ ಮಾಡ್ಕೋಬೇಕು. ಒಂದು 10ರಿಂದ 15 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ರವೆನ. ನೋಡಿ ರವೆ ಫ್ರೈ ಆಗಿದೆ. ಈ ಕಲರ್ ಬರಬೇಕು ರವೆ ಫ್ರೈ ಆದಮೇಲೆ. ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಹಾಕ್ಕೊಳ್ತೇನೆ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಒಣಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡೋದ್ರಿಂದ 1 ವಾರದ ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗಾಗಿ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸಕ್ಕರೆನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ ಹುರ್ಕೊಂಡಿದ್ದಾಯಿತು. ಈಗ ಇದಕ್ಕೆ ರುಬ್ಬಿರೋಂಥ ಸಕ್ಕರೆ ಪುಡಿನ ಹಾಕ್ಕೊಳ್ತೇನೆ. ಇದನ್ನು 1 ನಿಮಿಷ ಕಲಿಸ್ಕೊಳ್ಳೋಣ. ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ತಣ್ಣಗಾಗಬೇಕು ಸ್ವಲ್ಪ. ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ. ಹಾಗೆ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ ಬಾದಾಮಿನ ಹಾಕ್ಕೊಳ್ತೇನೆ. ನಾನು ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ನೋಡಿ ಒಂದು ಬಟ್ಲಿಗೆ ತೆಗೆದುಕೊಂಡಿದ್ದೇನೆ. ಇದನ್ನು ಕಲಿಸ್ಕೊಳ್ಳೋಣ. ಇದನ್ನು ಈಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ಉಂಡೆ ಕಟ್ಕೋಬೇಕು ಇದನ್ನು. ಈ ರೀತಿ ಜಾಸ್ತಿ ಒಂದೇ ಸರಿ ಹಾಕ್ಕೊಳ್ದಂಗೆ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಈ ರೀತಿ ಉಂಡೆ ಕಟ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು ಉಂಡೆನ. ನಿಮ್ಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಇಲ್ಲ ಸಣ್ಣ ಬೇಕು ಅಂದರೂ ಸಣ್ಣದಾಗಿ ಮಾಡ್ಕೋಬೋದು. ನೋಡಿ ಇದೇ ರೀತಿ ಎಲ್ಲವನ್ನು ಉಂಡೆ ಕಟ್ಕೊಳ್ಬೇಕು.
ಇದೇ ರೀತಿ ಎಲ್ಲವನ್ನು ಉಂಡೆ ಕಟ್ಕೊಳ್ತೇನೆ ನಾನು. ನೋಡಿ ಎಲ್ಲ ಉಂಡೆ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿದ್ರಲ್ಲ ಟೇಸ್ಟಿಯಾದಂತಹ ರವೆ ಉಂಡೆ ಮಾಡೋ ವಿಧಾನ. ನಾನು ತೋರಿಸಿದ ರೀತಿ ಮಾಡಿಕೊಂಡ್ರೆ ಒಂದು ವಾರದ ತನಕ ಸ್ಟೋರ್ ಮಾಡಿಟ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.